ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರ ಭಾರತೀಯ ಸಮಾಜ ಮತ್ತು ಅಧ್ಯಯನದಲ್ಲಿ ಮುಖ್ಯವಾದ ಪ್ರಶ್ನೆಗಳ ಜೊತೆಗೆ ಅದರ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ. ಬ್ಲಾಕ್ 1ರಲ್ಲಿ ನಾವು ಓದಲೇಬೇಕಾಗಿರುವಂಥದ್ದು ವಿವಾಹ. ಅದರಲ್ಲಿ ಹಿಂದೂ ವಿವಾಹ, ಮುಸ್ಲಿಮರಲ್ಲಿನ ವಿವಾಹ, ಕ್ರೈಸ್ತರಲ್ಲಿನ ವಿವಾಹದ ಪ್ರಕಾರಗಳನ್ನು ನಾವು ತಿಳ್ಕೊಳ್ಬೇಕು. ಹಾಗೆಯೇ ವಿವಾಹದ ಕಾರ್ಯಗಳು, ಉದ್ದೇಶಗಳು ಕೂಡ ಇದೆ. ಬ್ಲಾಕ್ 2ರಲ್ಲಿ ನಾವು ನೋಡಿದರೆ ಕುಟುಂಬದ ಗುಣಲಕ್ಷಣಗಳು, ಆಮೇಲೆ ಅವಿಭಕ್ತ ಹಿಂದೂ ಕುಟುಂಬ, ಬಂಧುತ್ವ, ಧರ್ಮ, ಜಾತಿ, ಇದೆಲ್ಲ ಕೂಡ ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಒಮ್ಮೆ ತಿಳ್ಕೊಂಡ್ರೆ ನಮಗೆ ಅದರ ವಿವರಣೆಯನ್ನು ಬರೀಲಿಕ್ಕೆ ತುಂಬಾ ಸುಲಭ. ನಾವು ಜನರಲ್ ಆಗಿರುವಂಥ ಆಗಿರೋದರಿಂದ ವಿವರಣೆಗಳನ್ನು ಆರಾಮದಲ್ಲಿ ಬರಿತಾ ಹೋಗ್ಬೋದು. ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯಿರಿ ಅಷ್ಟೇ. ಬ್ಲಾಕ್ 3ರಲ್ಲಿ ಅನುಸೂಚಿತ ಜಾತಿ, ಬುಡಕಟ್ಟು ಸಮಸ್ಯೆಗಳು, ಹಾಗೆ ಅನುಸೂಚಿತ ಪಂಗಡಗಳ ಸಮಸ್ಯೆಗಳು, ಲಿಂಗಾಧಾರಿತ ಶ್ರಮ ವಿಭಜನೆ, ಅದರ ಬಗ್ಗೆ ಓದ್ಕೊಳ್ಬೇಕು. ಅದಾದ ಮೇಲೆ ಬ್ಲಾಕ್ 4ರಲ್ಲಿ ಕೆಲವೊಂದು ಮುಖ್ಯವಾದಂಥ ಪ್ರಶ್ನೆಗಳಿದೆ. ಭಾರತದಲ್ಲಿ ಮಹಿಳೆ ಚಳುವಳಿಯ ಬಗ್ಗೆ, ಆಮೇಲೆ ಜಾಗತೀಕರಣದ ಬಗ್ಗೆ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾವು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ. ನೀವು ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಇವತ್ತಿನಿಂದ ನಿಮ್ಮ ಅಭ್ಯಾಸವನ್ನು ಆರಂಭ ಮಾಡಿ. ನೀವು ಮೊದಲ ಒಂದು ಘಟಕದಲ್ಲಿ ನಾವು ನೋಡಿದರೆ ಇದರಲ್ಲಿ 5 ಅಂಕದ ಒಂದು ಪ್ರಶ್ನೆ ಸ್ಮೃತಿಯನ್ನು ಕೇಳಿದ್ದಾರೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಸ್ಮೃತಿಯು ಬರುವಂತಹ ಒಂದು ಪ್ರಶ್ನೆಯಾಗಿದೆ. ಸ್ಮೃತಿ ಎನ್ನುವಂಥದ್ದು ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ 5 ಅಂಕಕ್ಕೆ. ಸ್ಮೃತಿ ಎನ್ನುವಂಥದ್ದು ಹಿಂದೂ ನೀತಿ ನಿಯಮಗಳ ಸಂಹಿತೆ. ಸ್ಮೃತಿ ಅಂದರೆ ಏನು? ಸ್ಮೃತಿ ಅಂದರೆ ಹಿಂದೂ ನೀತಿ ನಿಯಮಗಳ ಸಂಹಿತೆಗೆ ನಾವು ಸ್ಮೃತಿ ಅಂತ ಹೇಳುವಂಥದ್ದು. ಸಮಾಜದಲ್ಲಿನ ಸೂಕ್ತ ಸಾಮಾಜಿಕ ನಡವಳಿಕೆಯನ್ನು ನಿರ್ಬಂಧಿಸಲಿಕ್ಕೆ ಇದು ಒಂದು ಮಾರ್ಗದರ್ಶಿಯಾಗಿದೆ. ಸ್ಮೃತಿ ಹಾಗೂ ಶ್ರುತಿ ಜೊತೆಗೂಡಿದಾಗ ಧರ್ಮಶಾಸ್ತ್ರ ಅಂತ ನಮಗೆ ಗೊತ್ತಾಗುವಂಥದ್ದು. ಅನೇಕ ಜನ ಋಷಿಗಳು, ಮನು, ಗೌತಮ, ಯಜ್ಞವಲ್ಯ, ಕಪಿಲ, ನಾರದ ಋಷಿ, ಇವರೆಲ್ಲರೂ ಕೂಡ ಇವುಗಳನ್ನು ರಚನೆಯನ್ನು ಮಾಡಿರುವಂಥದ್ದು. ಕೆಲವರ ಬರವಣಿಗೆಗಳಲ್ಲಿನ ನಿರೂಪಣೆಗಳಲ್ಲಿ ನಂತರ ಕಠಿಣತೆಯನ್ನು ಹೇರಿರುವುದರಿಂದ ಹಿಂದೂ ಸಮಾಜದ ಮುಂದಿನ ಪೀಳಿಗೆಯವರೆಗೆ ಸಮಸ್ಯೆ ಸೃಷ್ಟಿಯಾಗ್ತದೆ. ಸಮಾಜದ ಮಹಿಳೆಯರು ಹಾಗೂ ದುರ್ಬಲ ವರ್ಗದವರು ದಮನಗೊಂಡಿರುವುದಕ್ಕೆ ಕಾರಣವಾಗಿ ಮನು ಸ್ಮೃತಿಯನ್ನು ಆಗಿಂದಾಗೆ ಉದ್ಧರಿಸಲಾಗುವಂಥದ್ದು. ಈಗ ನಿಮಗೆ ತುಂಬ ಜನರಿಗೆ ಪ್ರಶ್ನೆ ಇರಬಹುದು, ಇವರು ಇಷ್ಟೇ ಕೊಟ್ಟಿದ್ದಾರೆ, ಇದನ್ನು ನಾವು 5 ಅಂಕಕ್ಕೆ ಯಾವ ರೀತಿ ಬರೆಯುವಂಥದ್ದು ಅಂತ. ಸಾಧಾರಣವಾಗಿ ನೀವೇನು ಮಾಡಿ ಅಂದರೆ 5 ಅಂಕದ ಪ್ರಶ್ನೆ ಅಂತ ಬಂದಾಗ, ಉದಾಹರಣೆಗೆ ಈಗ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿ, 5 ಅಂಕದ ಪ್ರಶ್ನೆ ಅಂತ ಬಂದಾಗ ನೀವೇನು ಮಾಡಿ, ಅವರು ಆಪ್ಷನ್ ಕೊಟ್ಟಿರ್ತಾರೆ ನೋಡಿ, 6 ಪ್ರಶ್ನೆಯನ್ನು ಕೊಟ್ಟು 4 ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಇರ್ತದೆ. ನೀವು ಆಯ್ಕೆ ಮಾಡಬೇಕಾದ್ರೆ ಆ ರೀತಿಯ ಪ್ರಶ್ನೆಯನ್ನು ಆಯ್ಕೆ ಮಾಡಬೇಡಿ ಸ್ನೇಹಿತರೆ. ಈಗ ಸ್ಮೃತಿ ಎನ್ನುವಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡುವುದೇ ಬೇಡ. ಒಂದು ವೇಳೆ ಯಾವುದೂ ಕೂಡ ನಮಗೆ ಅಲ್ಲಿ ಆಯ್ಕೆ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲ ಅಂತಾದರೆ ಮಾತ್ರ ಈ ರೀತಿಯ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲ ಅಂತಾದರೆ ನೀವು ಯಾವ ರೀತಿಯ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು? ಹೆಚ್ಚು ಪಾಯಿಂಟ್ಸ್ ಇರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದು 5 ಅಂಕದ ಪ್ರಶ್ನೆ ಆಗಿರ್ಬೋದು, 10 ಅಂಕದ್ದಾಗಿರ್ಬೋದು, 15 ಅಂಕದ್ದಾಗಿರ್ಬೋದು. ಈ 3 ವಿಭಾಗದಲ್ಲಿಯೂ ಕೂಡ ನೀವೇನು ಮಾಡಬೇಕು? ಹೆಚ್ಚು ಪಾಯಿಂಟ್ಸ್ಗಳಿರುವಂಥದ್ದು, ನೀವು ಓದ್ಕೊಂಡಿರುವಂತಹ ಹೆಚ್ಚು ಪಾಯಿಂಟ್ಸ್ಗಳಿರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಬೇಕು. ಆವಾಗ ನಮಗೆ ಪಾಯಿಂಟ್ಸ್ಗಳನ್ನು ಬರೀಲಿಕ್ಕೂ ಕೂಡ ಆಗ್ತದೆ. 3ರಿಂದ 4 ಪುಟ, ಎಷ್ಟು ಪುಟ ಕೂಡ ಬರೀಲಿಕ್ಕೆ ನಮಗೆ ಪಾಯಿಂಟ್ಸ್ಗಳಿದ್ರೆ ಸಾಧ್ಯ ಆಗ್ತದೆ. ಇದು ಹಳೆಯ ಪ್ರಶ್ನೆ ಪತ್ರಿಕೆ, ಈಗಾಗಲೇ ನೀವು ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಯಾರೆಲ್ಲ ನೋಡ್ಕೊಳ್ಳಿಲ್ವೋ ಮತ್ತೊಮ್ಮೆ ನೋಡ್ಕೊಳ್ಳಿ. ನೋಡಿ, ಇಲ್ಲಿ 5 ಅಂಕಕ್ಕೆ ಬಂದಿರುವಂಥದ್ದು ಗೃಹಸ್ಥಾಶ್ರಮದ ಬಗ್ಗೆ, ಬಹುಪತಿತ್ವದ ಬಗ್ಗೆ, ತರವಾಡು ಎಂದರೇನು, ಅಲ್ಪಸಂಖ್ಯಾತರು ಎಂದರೆ ಯಾರು, ಸ್ತ್ರೀವಾದದ ಅರ್ಥ, ಸಾಮಾಜಿಕ ಶಾಸನಗಳ ಕುರಿತು 5 ಅಂಕಕ್ಕೆ ಬಂದಿದೆ. 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಿಂದೂ ವಿವಾಹದಲ್ಲಿನ ಇತ್ತೀಚಿನ ಪ್ರವೃತ್ತಿ, ಧರ್ಮ ಮತ್ತು ವಿಜ್ಞಾನ ನಡುವಿನ ಸಂಬಂಧ, ಭಾರತದಲ್ಲಿ ಅನುಸೂಚಿತ ಜಾತಿಗಳ ಸಮಸ್ಯೆ, ಲಿಂಗ ವ್ಯವಸ್ಥೆಯ ನ್ಯಾಯದ ಪರಿಕಲ್ಪನೆ, ಜಾಗತೀಕರಣದ ವಿವಿಧ ಆಯಾಮಗಳನ್ನು ಕೇಳಿದ್ದಾರೆ. ಇನ್ನು 15 ಅಂಕದ ಪ್ರಶ್ನೆಯಲ್ಲಿ ಭಾರತೀಯ ಸಮಾಜದ ಪ್ರಧಾನ ಲಕ್ಷಣಗಳು, ಅವಿಭಕ್ತ ಕುಟುಂಬದ ಕಾರ್ಯಗಳು, ಭಾರತದಲ್ಲಿನ ಅಲ್ಪಸಂಖ್ಯಾತರ ಸಮಸ್ಯೆಗಳು, ಭಾರತೀಯ ಸಮಾಜದಲ್ಲಿ ಸಾಮಾಜಿಕ ಸುಧಾರಣೆಗಳನ್ನು ತರುವಲ್ಲಿ ಪ್ರಾರ್ಥನಾ ಮತ್ತು ಸತ್ಯಶೋಧಕ ಸಮಾಜದ ಕೊಡುಗೆಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಇವಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ, 2023ರ ಪ್ರಶ್ನೆ ಪತ್ರಿಕೆ. ಈಗ ಸ್ಮೃತಿ ಅಂದರೆ ಏನು ಅಂತ ಗೊತ್ತಾಯಿತು. ಮನು ಸ್ಮೃತಿಯ ಬಗ್ಗೆ ಹೇಳಿರುವಂಥದ್ದು. ಇನ್ನು ಇದರಲ್ಲಿ ಕೇಳುವಂಥ ಮತ್ತೊಂದು ಪ್ರಶ್ನೆ ಅಂತ ಹೇಳಿದರೆ ಬ್ರಹ್ಮಚರ್ಯಾಶ್ರಮ.
ಗೃಹಸ್ಥಾಶ್ರಮವನ್ನು ಕೂಡ ಕೇಳ್ತಾರೆ. ಗೃಹಸ್ಥಾಶ್ರಮವನ್ನು ಅವರು ಅಲ್ಲಿ ಕೊಟ್ಟಿದ್ದಾರೆ. ಬ್ರಹ್ಮಚರ್ಯಾಶ್ರಮ. ಬ್ರಹ್ಮಚರ್ಯಾಶ್ರಮ ಏನು ಬ್ರಹ್ಮಚರ್ಯಾಶ್ರಮ ಅಂತ ಹೇಳಿದರೆ, ಬ್ರಹ್ಮಚರ್ಯಾಶ್ರಮ ಅಂದರೆ ಒಬ್ಬ ಹಿಂದುವಿನ ಜೀವನದಲ್ಲಿನ ಮೊದಲ ಹಂತ ಅಂತ ಹೇಳಿದರೆ ವಿದ್ಯಾರ್ಥಿ ಜೀವನ. ಈ ಹಂತದಲ್ಲಿ ಏನು ಮಾಡುವಂಥದ್ದು, ವಿದ್ಯಾರ್ಥಿಗಳಿಗೆ ಗುರುವಿನ ಮುಖಾಂತರ ವಿದ್ಯೆಯನ್ನು ಕೊಡುವಂತಹ ಒಂದು ಸಮಯ ಇದೆ. ಆ ಸಮಯದಲ್ಲಿ ಗುರುವು ಜ್ಞಾನವನ್ನು ನೀಡುವುದು ಮಾತ್ರ ಅಲ್ಲ, ವಿದ್ಯಾರ್ಥಿಗೆ ಸಮಾಜದ ಉಪಯುಕ್ತ ದಾರಿಗಳನ್ನು ಯಾವ ರೀತಿ ಜೀವನ ಮಾಡಬೇಕು ಎಂಬುದನ್ನು ಎಲ್ಲವನ್ನು ಕೂಡ ಬೋಧಿಸ್ತಾನೆ. ಆ ಬೋಧಿಸುವಂತಹ ಮೊದಲು ಅವರಿಗೆ ಒಂದು ಕಾರ್ಯಕ್ರಮ ಆಗಬೇಕು. ಅದಾದ ನಂತರ ವಿದ್ಯೆಯನ್ನು ಹೇಳಿಕೊಡುವಂಥದ್ದು, ಆತನ ವ್ಯಕ್ತಿತ್ವವನ್ನು ಮತ್ತು ಗುಣವನ್ನು ರೂಪಿಸುವಂಥದ್ದು, ಶಿಸ್ತು, ಕರ್ತವ್ಯ ಎಲ್ಲ ಕೂಡ ಬ್ರಹ್ಮಚರ್ಯ ಪಾಲನೆಯ ಕುರಿತಂತೆ ಕಠಿಣವಾದ ಒತ್ತನ್ನು, ಒಳ್ಳೆಯ ನಡತೆಯನ್ನು ಬ್ರಹ್ಮಚಾರಿ ಅಥವಾ ವಿದ್ಯಾರ್ಥಿನ ನಿರೀಕ್ಷಿಸಲಾಗ್ತದೆ. ಯಾವಾಗ ಇದನ್ನು ಕಲಿಯುವಂಥದ್ದು, ಉಪನಯನ ಎನ್ನುವಂಥ ಆಚರಣೆಯೊಂದಿಗೆ ಅಥವಾ ಯುವ ವಿದ್ಯಾರ್ಥಿಗೆ ಪವಿತ್ರವಾದಂತಹ ಗಾಯತ್ರಿ ಮಂತ್ರವನ್ನು ಪಠಿಸಿ ಜನಿವಾರವನ್ನು ತೊಡಿಸಿದಾಗ ಈ ಒಂದು ಹಂತ ಆರಂಭ ಆಗ್ತದೆ. ಗುರುವಿನ ಬೇಕು ಬೇಡಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಿದ್ಯಾರ್ಥಿಗೆ ವಹಿಸಲಾಗ್ತದೆ. ಈ ಅವಧಿಯಲ್ಲಿ ವಿದ್ಯಾರ್ಥಿಯು ಗುರುವಿನ ಮನೆಯಲ್ಲೇ ಇರಬೇಕು, ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು, ಅದರ ಜೊತೆಗೆ ಎಲ್ಲ ರೀತಿಯ ಮನೆ ಕೆಲಸಗಳನ್ನು ಕೂಡ ಮಾಡುವಂಥದ್ದು, ಸಂಪೂರ್ಣ ನೋಡಿಕೊಳ್ಳುವಂಥದ್ದು ಗುರುವಿನ ಮೇಲಿರ್ತದೆ. ವಿದ್ಯಾರ್ಥಿ ವೇದಗಳು, ಸನಾತ ಗ್ರಂಥಗಳು ಅಧ್ಯಯನ ಮಾಡುವುದು ಮಾತ್ರ ಅಲ್ಲದೆ ಸುಲಲಿತ ಕುಟುಂಬ ನಿರ್ವಹಣೆಯನ್ನು ಕೂಡ ಅವಶ್ಯಕ. ಇಲ್ಲಿ ಬಾವಿ ನೀರು ತರುವಂಥದ್ದು, ಕಾಡಿನಿಂದ ಕಟ್ಟಿಗೆ ತರುವಂಥದ್ದು, ಗೃಹ ಕೃತ್ಯಗಳನ್ನು ಮಾಡುವಂಥದ್ದು. ವಿದ್ಯಾರ್ಥಿ ಜೀವನದ ದಿನಗಳಲ್ಲಿ ಬ್ರಹ್ಮಚಾರಿಗಳ ನಡುವೆ ದೀರ್ಘಕಾಲದ ಸ್ನೇಹತ್ವ ರೂಪುಗೊಳ್ಳುತ್ತದೆ. ಉದಾಹರಣೆಗೆ ಮಹಾಭಾರತದಲ್ಲಿ ಉಲ್ಲೇಖಿಸಿರುವಂತೆ ಕಡುಬಡ ಬ್ರಾಹ್ಮಣನಾದ ಸುಧಾಮ ಮತ್ತು ರಾಜನಾದ ಕೃಷ್ಣ ಜೀವನ ಪೂರ್ತಿ ಸ್ನೇಹಿತರಾಗಿದ್ದಂತಹ ಚಂಚಲತೆಯಿಂದ ವಿದ್ಯಾರ್ಥಿಗಳನ್ನು ಮುಕ್ತಗೊಳಿಸಿಕೊಂಡಿರಲು ಗ್ರಾಮ ಅಥವಾ ನಗರಗಳಿಂದ ದೂರದಲ್ಲಿನ ಕಾನನದ ಅಂಚಿನಲ್ಲಿ ಹಲವಾರು ಗುರುಕುಲಗಳು ಇತ್ತು. ಅಧ್ಯಯನದ 16 ವರ್ಷಗಳ ನಂತರ ಸಾಮಾನ್ಯವಾಗಿ ಈ ಒಂದು ಹಂತವು ಕೊನೆಗೊಳ್ಳುತ್ತಾ ಇತ್ತು. ಇದನ್ನು ನಾವು ಬ್ರಹ್ಮಚರ್ಯಾಶ್ರಮದಲ್ಲಿ ವಿವರಿಸ್ತಾ ಹೋದ್ರಾಯಿತು. ಗೃಹಸ್ಥಾಶ್ರಮ ಅಂದರೆ ಗೃಹಸ್ಥಾಶ್ರಮವಾಗಿರುವಂಥದ್ದು ಇಲ್ಲಿ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ವಯಸ್ಕ ಜೀವನಕ್ಕೆ ಬರುವಂಥದ್ದು, ಅಂದರೆ ಅಲ್ಲಿ ವಿವಾಹ ಎಲ್ಲ ಆಗಿ ಜೀವನವನ್ನು ಕಟ್ಟಿಕೊಳ್ಳುವಂಥದ್ದು ಅದರಲ್ಲಿರುವಂಥದ್ದು. ಅದು ಬೇರೆ ಪಾಯಿಂಟ್ಸ್ ಇಲ್ಲಿದೆ ನೋಡಿ, ನಿಮಗೆ ನಾನು ಮತ್ತೊಂದು ತೋರಿಸ್ತೇನೆ. ಇವಿಷ್ಟನ್ನು ನೀವು ಘಟಕ 1 ಅಲ್ಲಿ ಓದ್ಕೊಳ್ಳಿ. ಘಟಕ 2ಕ್ಕೆ ಬಂದಾಗ ಯಾವ ಪ್ರಶ್ನೆ ಇದೆ ಇಲ್ಲಿ? ಘಟಕ 2ರಲ್ಲಿ ಅವರು ಬ್ರಾಹ್ಮಣ ವರ್ಣದ ಕರ್ತವ್ಯಗಳು, ಕ್ಷತ್ರಿಯ ವರ್ಣದ ಕರ್ತವ್ಯಗಳು, ವೈಶ್ಯ ವರ್ಣದ ಕರ್ತವ್ಯಗಳು, ಶೂದ್ರ ವರ್ಣದ ಕರ್ತವ್ಯಗಳು, ಈ 4 ವರ್ಣದ ಕರ್ತವ್ಯಗಳನ್ನು ಓದ್ಕೊಳ್ಬೇಕು. ಇದು 5 ಅಂಕಕ್ಕೆ ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಅಂದರೆ ಯಾವ ಕೆಲಸಗಳನ್ನು ಅವರು ಮಾಡಬೇಕಿತ್ತು ಅಥವಾ ಅವರ ಒಂದು ಕರ್ತವ್ಯ ಏನಾಗಿತ್ತು ಅಂತ ವಿವರಿಸುವಂಥದ್ದು ಈ ಒಂದು ಪ್ರಶ್ನೆಯಲ್ಲಿ ಆಗಿದೆ. ಇನ್ನು ನೋಡಿ, ಇಲ್ಲಿ ಆಶ್ರಮ ಧರ್ಮ ಇದೆ. ಆಶ್ರಮ ಧರ್ಮವನ್ನು ಕೂಡ ಓದ್ಕೊಳ್ಬೇಕು. ಈಗಾಗಲೇ ನಾನು ನಿಮಗೆ ಇದನ್ನು ವಿವರಿಸಿದ್ದೇನೆ. ನೀವು ಹಳೆಯ ವಿಡಿಯೋವನ್ನು ನೋಡಿದರೆ ಅದರಲ್ಲಿ ನಾನು ಸಂಪೂರ್ಣವಾಗಿ ದ್ವಿತೀಯ BA ಸಮಾಜಶಾಸ್ತ್ರವನ್ನು ವಿವರಿಸಿದ್ದೇನೆ. ಪುರುಷಾರ್ಥಗಳನ್ನು ಕೂಡ ಪ್ರಶ್ನೆ ಬರ್ತದೆ. ಪುರುಷಾರ್ಥದಲ್ಲಿ ಧರ್ಮ, ಅರ್ಥ, ಕಾಮ, ಆಮೇಲೆ ಮೋಕ್ಷ ಎನ್ನುವಂಥ 4 ವಿಚಾರಗಳನ್ನು ವಿವರಿಸ್ತಾ ಹೋಗಲಿಕ್ಕೆ ಇದೆ, ಆಯಿತಾ. ಇನ್ನು ವಿವಾಹದಲ್ಲಿ ಬೇರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ವಿವಾಹದ ಕಾರ್ಯಗಳನ್ನು ಓದ್ಕೊಳ್ಬೇಕು, ವಿವಾಹದ ಉದ್ದೇಶಗಳನ್ನು ಕೂಡ ಓದಬೇಕು, ವಿವಾಹದ ಬಗೆಗಳು. ಈ 3 ವಿಚಾರದ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ. ಪಾಯಿಂಟ್ಸ್ಗಳು ನಮಗೆ ಸರಿಯಾಗಿ ಬಂತು ಅಂತಾದರೆ ನಮಗೆ ಹಾಗೆ ಬರೀಲಿಕ್ಕೆ ಆಗ್ತದೆ. ವಿವಾಹದ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರ್ತದೆ ನೋಡಿ. ಈಗ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ವಿವಾಹದಲ್ಲಿ ಯಾವುದಿದೆ ನೋಡಿ. ವಿವಾಹದಲ್ಲಿ ಅವರು ಕೇಳಿದ್ದಾರೆ, ಹಿಂದೂ ವಿವಾಹದಲ್ಲಿನ ಇತ್ತೀಚಿನ ಪ್ರವೃತ್ತಿ ಏನು, ಹಿಂದೂ ವಿವಾಹದಲ್ಲಿ ಇತ್ತೀಚೆಗೆ ಏನೆಲ್ಲ ಬದಲಾವಣೆಗಳಾಗಿದೆ ಎನ್ನುವಂಥದ್ದು ನಾವು ಬರಿಬೇಕಾಗಿರುವಂಥದ್ದು. ಅದರಲ್ಲಿ ಪಾಯಿಂಟ್ಸ್ಗಳು ಕೂಡ ಇದೆ. ಮುಂದಿನ ವಿಡಿಯೋದಲ್ಲಿ ನಾವೆಲ್ಲವನ್ನು ಕೂಡ ನೋಡಿಕೊಳ್ಳುವ. ಬಗೆಗಳಲ್ಲೂ ಕೂಡ ಪಾಯಿಂಟ್ಸ್ಗಳಿದೆ, ಲಕ್ಷಣಗಳಲ್ಲಿ ಕೂಡ ಪಾಯಿಂಟ್ಸ್ಗಳಿದೆ, ಹಾಗೆ ಕಾರ್ಯಗಳಲ್ಲೂ ಕೂಡ ಪಾಯಿಂಟ್ಸ್ಗಳಿದೆ. ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ನೀವು ಬಾಯ್ಪಾಠ ಮಾಡಿ ಆದರೂ ಕಲಿಬೇಕು, ಇಲ್ಲಾಂದರೆ ಸರಿಯಾಗಿ ಅರ್ಥ ಮಾಡಿಕೊಂಡಾದರೂ ಕಲಿಬೇಕು ಸ್ನೇಹಿತರೆ. ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಆದಷ್ಟು ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ. ಮೊದಲಿಗೆ ನೀವು ಆರಂಭದಲ್ಲಿ ಓದ್ತಾ ಇದ್ದೀರಿ ಅಂತಾದರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು, ಉತ್ತರಗಳನ್ನು ಮೊದಲು ತಿಳ್ಕೊಳ್ಳಿ, ಮೊದಲು ಕಲಿತುಕೊಳ್ಳಿ. ಅದರ ಬಾಯ್ಪಾಠ ಮಾಡಿ ಆದರೂ ಪಾಯಿಂಟ್ಸ್ಗಳನ್ನು ಕಲಿತುಕೊಳ್ಳಿ. ಅದಾದ ನಂತರ ನಾವು ಉಳಿದಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನೆಲ್ಲ ತಿಳಿತಾ ಹೋಗುವ.
ರಿಪೀಟಾಗಿ ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಯ ಉತ್ತರಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಮಗೆ ತಿಳಿಸ್ತಾ ಹೋಗ್ತೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.